ಅಣ್ಣ ಇದು ಮಿಲ್ಕ್ ಮಿಸ್ಟ್ ಯೂಸ್ ಮಾಡಿದ್ರ ನೀವು? ಅಣ್ಣ ಮಾಡಿದೀವಿ, ಕೊಟ್ಟಿದ್ದೀವಿ. ಹೇಗೆ ಅನಿಸ್ತದೆ ನಿಮಗೆ? ರಿಸಲ್ಟ್ ಎಲ್ಲ ಹೇಗಿದೆ? ರಿಸಲ್ಟು ಭಾಳ ಚೆನ್ನಾಗೈತೆ ಅಣ್ಣ. ಓಕೆ. ಇದನ್ನ ತಗೊಂಡೋಗಿ ಯೂಸ್ ಮಾಡಿದೆ ಅಣ್ಣ. ಒಂದು 15 ದಿನ ಯೂಸ್ ಮಾಡಿದೆ. ಹಾಂ, 15 ದಿನದಲ್ಲಿ ನಂಗೆ ರಿಸಲ್ಟ್ ಕಾಣಕ್ಕೆ ಶುರು ಆಯಿತು. ಸ್ವಲ್ಪ ಚೇಂಜಸ್ ಆಯಿತು. ಓಕೆ. ಆಮೇಲೆ ಹಸು ತೇಗ್ತಾ ಇತ್ತು, ತೇಗದ್ ಕಡಿಮೆ ಆಯಿತು. ಆಮೇಲೆ ಮೇವು ಚೆನ್ನಾಗಿ ತಿನ್ನುತ್ತೆ. ಆಮೇಲೆ ಫಸ್ಟ್ ಹೇಳಬೇಕು ಅಂದ್ರೆ ಫ್ಯಾಟ್ ಬರ್ತಿರ್ಲಿಲ್ಲ ಅಣ್ಣ. ನಮ್ದು ಫ್ಯಾಟ್ ಭಾಳ ಚೆನ್ನಾಗಿ ಬರ್ತೈತೆ ಅಣ್ಣ. ಡಿಗ್ರಿ ಬರ್ತಾ ಇದೆಯಾ? ಡಿಗ್ರಿ ಚೆನ್ನಾಗಿ ಬರುತ್ತೆ ಅಣ್ಣ. ಫಸ್ಟ್ ಎಲ್ಲ ಬರೀ 2.5, 2.6 ಆ ಥರ ಬರೋದು. ಈಗ 3.8, 4 ತನಕ ಡಿಗ್ರಿ ಬರ್ತಾ ಇದೆ ಅಣ್ಣ. ಮೇವು ಚೆನ್ನಾಗಿ ತಿಂತಾರೆ? ಮೇವು ಚೆನ್ನಾಗಿ ತಿಂತಾ ಇದೆ. ಓಕೆ. ಆಮೇಲೆ ಫ್ಯಾಟು ಚೆನ್ನಾಗಿ ಬರ್ತಾ ಇದೆ. ಭಾಳ ಚೆನ್ನಾಗಿದೆ ಅಣ್ಣ. ತಗೊಂಡೋದ್ಮೇಲೆ ಭಾಳ ಒಳ್ಳೇದಾಗುತ್ತೆ. ಎಷ್ಟು ದಿನದಿಂದ ಆಗ್ತಾ ಇದೆ ಇದನ್ನ? ಅಣ್ಣ ಒಂದು 15 ದಿನದಿಂದ ಹಾಕ್ತಾ ಇದ್ದೀನಿ. 15 ದಿನಕ್ಕೆ ರಿಸಲ್ಟ್ ಬಂತ? 15 ದಿನಕ್ಕೆ ರಿಸಲ್ಟ್ ಕಾಣ. ನಮಗೆ ಕಂಪ್ನಿಯವ್ರು 30 ದಿನಕ್ಕೆ ಅಂತ ಹೇಳಿದ್ದಾರೆ. 15 ದಿನಕ್ಕೆ ನಮ್ಗೆ ರಿಸಲ್ಟ್ ಕಂಡಿದೆ ಅಣ್ಣ. ಯಾರು ಹೆಂಗೆ ಅಂತ ಗೊತ್ತಿಲ್ಲ. ನಾನು ತಗೊಂಡೋಗಿ ಯೂಸ್ 15 ದಿನ ಆಯಿತು ಯೂಸ್ ಮಾಡ್ತಾ ಇದ್ದೀನಿ. ರಿಸಲ್ಟ್ ಚೆನ್ನಾಗಿದೆ ಅಣ್ಣ. ಎಷ್ಟು ಜಾಸ್ತಿ ಆಗಿರ್ಬೋದು ಹಾಲಿಂದು? ಅಣ್ಣ ಹೆಚ್ಚು ಕಡಿಮೆ 1-1.5 ಲೀಟರ್ ಹಾಲು ರೈಸ್ ಆಗಿದೆ ಅಣ್ಣ. 30 ದಿನಕ್ಕೆ ಒಂದು 3 ಲೀಟರ್ ಜಾಸ್ತಿ ಆಗುತ್ತೆ. ರೈಸ್ ಆಗುತ್ತೆ. ಆಗ್ಬೋದು ಅಂದ್ಕೊಂಡಿದ್ದೀನಿ ಅಣ್ಣ. ಹೆಂಗಾಗುತ್ತೆ ಗೊತ್ತಿಲ್ಲ, ಬಟ್ ಯೂಸ್ ಮಾಡಿದ್ದೀನಿ. ಸಜೆಸ್ಟ್ ಮಾಡೋಣ ನನಗೆ? ಇಲ್ಲ, ಚೆನ್ನಾಗಿದೆ ಅಣ್ಣ. ರೈತರ ನಂಬಿಕೆಯಿಂದ ಯೂಸ್ ಮಾಡ್ಬೋದು. ಭಾಳ ಚೆನ್ನಾಗಿ ಡೈರಿ ಸೆಕ್ರೆಟರಿಗೂ ಸ್ವಲ್ಪ ಹೇಳಬೇಕಿತ್ತು. ಇಲ್ಲ, ಹೇಳಿದ್ದೀನಿ. ಅವರು ಫ್ಯಾಟ್ ಹೆಂಗೆ ರೈಸ್ ಮಾಡಿದ್ರೆ ಅವ್ರಿಗೂ ಹೇಳಿದ್ದೀನಿ. ಅವರು ಕೇಳಿದ್ರು ಏನು ತಂದು ಹಾಕ್ತೆ ಫ್ಯಾಟ್ ಇದಕ್ಕಿದ್ದಂಗೆ ರೈಸ್ ಆಗಿತ್ತಲ್ಲ ಅಂತಂದ್ರು. ಅದಕ್ಕೆ ಈ ಥರ ಹಾಕ್ತಾ ಇದ್ದೀನಿ. ಅದಕ್ಕೆ ಅವರು ನಂಗೊಂದು 2 ಪ್ಯಾಕೆಟ್ ತರಿಸ್ಕೊಡು ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಿದೆ ಅಣ್ಣ. ರೈತರು ನಂಬಿಕೆಯಿಂದ ಯೂಸ್ ಮಾಡ್ಬೋದು. ಆಮೇಲೆ 100% ಆರ್ಗ್ಯಾನಿಕ್ ಅಂತ ಹಾಕಿದ್ರಲ್ಲ, ಹಂಗಾಗಿ ನಂಗೆ ಭಾಳ ಖುಷಿ ಆಯ್ತಿದ್ದು. ಈಗೆಲ್ಲ ಬರೀ ಕೆಮಿಕಲ್ ಅದು ಇದು ಅಂತ ಮಿಕ್ಸ್ ಮಾಡಿಕೊಡ್ತಾರೆ. ಬಟ್ ಇದು ಆರ್ಗ್ಯಾನಿಕ್ ಅಂತ ಇರೋದಕ್ಕೆ ಭಾಳ ಹಸುಗಳಿಗೂ ಒಳ್ಳೇದಾಗತ್ತೆ ಅಣ್ಣ. ಯೂಸ್ ಮಾಡ್ಬೋದು. ಆಮೇಲೆ ಮೇವು ಭಾಳ ಚೆನ್ನಾಗಿ ತಿನ್ನುತ್ತೆ ಇದನ್ನು ಹಾಕೋದ್ರಿಂದ. ದಿನಕ್ಕೆ ಎಷ್ಟು ಹಾಕ್ತೀರಾ ಅಣ್ಣ? ದಿನಕ್ಕೆ 1 ಸ್ಪೂನ್ ಅಣ್ಣ. ಇದು ಡೈಲಿ ಸಂಜೆ 1 ಸ್ಪೂನ್ ಹಾಕಿ. ನಾನು 30 ಗ್ರಾಮ್ ಆಗ ಕೇಳಿದ್ರೆ 1 ಸ್ಪೂನ್ ಲೆಕ್ಕ? ನಾವು 1 ಸ್ಪೂನ್ದಲ್ಲಿ ಅಂದಾಜಲ್ಲಿ ಹಾಕ್ತಾ ಇದೀವಿ ಅಣ್ಣ. ಎಂತ ಪ್ರತಿ ಹೊತ್ತು ತೂಕ ಮಾಡಿ ಹಾಕೋಕ್ಕಾಗಲ್ಲ. ಅದಕ್ಕೆ 1 ಸ್ಪೂನ್, 1 ದೊಡ್ಡ ಸ್ಪೂನಿಂದ 1 ಸ್ಪೂನ್ ಹಾಕ್ತಾ ಇದ್ದೀವಿ. ಎಷ್ಟು ಹಸು ಇದೆ ನಿಮ್ಮ ಮನೆಯಲ್ಲಿ? ಅಣ್ಣ 3 ಹಸು ಇದೆ ಅಣ್ಣ. ನಮ್ಮದು 3ಕ್ಕೂ 1 ಸ್ಪೂನ್ ಹಾಕ್ತೀರಾ? 3ಕ್ಕೂ ಕರುಗೂ ಹಾಕ್ತಾ ಇದ್ದೀನಿ ಅಣ್ಣ. ಕರುಗೂ ಹಾಕ್ತೀರಾ? ಕರುಗೂ ಹಾಕ್ತಾ ಇದೀವಿ. ಯಾಕಂದ್ರೆ ಹೆಲ್ತ್ ಚೆನ್ನಾಗಲಿ ಅಂತ ಇದೆ ಇದ್ರೆ ಹಂಗಾಗ್ಬಿಟ್ಟು ಕರುಗೂ ಹಾಕ್ತಾ ಇದೀವಿ. ಸರಿ 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 ಸರಿ. ಡೈಲಿ ಒಂದು ಅರ್ಧ ಸ್ಪೂನ್ ಕರುಗೂ ಹಾಕ್ತಾ ಇದ್ವಿ. ಹಸುಗಳಿಗೆ ಡೈಲಿ ಸಂಜೆ 1 ಸ್ಪೂನು ಇದ್ರಲ್ಲಿ ತಿಂಡಿಲಿ ಇಡ್ತೀವಿ. ಕೆಲವೊಂದು ಟೈಮಲ್ಲಿ ಮುಸ್ರೆಲ್ಲೂ ಹಾಕ್ತೀವಿ ಅಣ್ಣ. ಬರೀ ನೀರಲ್ಲೂ ಕುಡಿಸ್ಬೋದು, ಏನು ತೊಂದರೆ ಇಲ್ಲ? ನೀರಲ್ಲೂ ಕೊಡಿಸ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಾವು ಮುಸ್ರೆ ಇರುತ್ತಲ್ಲ, ಮುಸ್ರೆ ಹಾಕ್ತೀವಿ. ಇಲ್ಲ ತಿಂಡಿ ಇಡ್ತೀವಿ. ತಿಂಡಿ ಅಂತೂ ರೆಗ್ಯುಲರ್ ಇಟ್ಟೇ ಇಡ್ತೀವಿ. ಅಂದ್ರೆ ದಿನಕ್ಕೆ 2 ಟೈಮ್ ಹಾಕ್ಬಾರ್ದು, ಹಾಲು ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಒಂದೇ ಟೈಮ್? ಇಲ್ಲ, ನೀವು ಒಂದೇ ಟೈಮ್ ಅಂತ ಹೇಳಿದ್ರಲ್ಲ, ಹಂಗೆ ಒಂದೇ ಟೈಮ್ ಹಾಕ್ತಾ ಇದ್ದೀನಿ ನಾನು. ಸರಿ ಸರಿ. ಮತ್ತೇನಾದ್ರು ಜಾಸ್ತಿ ಹಾಕ್ಬಿಟ್ಟಿರ ಆಮೇಲೆ? ಇಲ್ಲ ಅಣ್ಣ, ಒಂದೇ ಟೈಮ್ ಅಂತ ಹೇಳಿದ್ರೆ ಒಂದೇ ಟೈಮ್ ಹಾಕಿದ್ದೀನಿ ನಾನು. ಸೈಡ್ ಎಫೆಕ್ಟ್ ಏನಾಗಲ್ಲ? ಇಲ್ಲ, ಬಟ್ ಏನ್ ಹತ್ರದಿಂದ ಇಲ್ಲ ಅಣ್ಣ. ಹಾಕಿದ್ಮೇಲೆ ಬಹಳ ಚೆನ್ನಾಗಿದೆ ಅಣ್ಣ. ಹಸು ಚೆನ್ನಾಗಿದೆ, ಮೇವು ತಿಂತಾ ಇದೆ, ತೇಗ್ತಾ ಇಲ್ಲ. 15 ದಿವಸದಲ್ಲಿ ಏನೇನು ರಿಸಲ್ಟ್ ಬಂತು ನಿಮಗೆ? ಅಣ್ಣ ಮೊದಲನೇದಾಗಿ ಫಸ್ಟ್ ನಮ್ದೊಂದು ಹಸು ತೇಗ್ತಾ ಇತ್ತು. ತೇಗದ್ ಕಡಿಮೆ ಆಯ್ತು ನನಗೆ. ಅದಾದ್ಮೇಲೆ ನಂಗೆ ಫ್ಯಾಟ್ ಜಾಸ್ತಿ ಆಗ್ತಾ ಬಂತು. 2.5, 2.6 ಬರೋದು, ಹಾಲು ವಾಪಸ್ ಬರೋದಣ್ಣ. ಹಾಲು ವಾಪಸ್ ಕಳ್ಸ್ಬಿಡು. ಅದಕ್ಕೆ ಮತ್ತೆ ಈಗ ಇಲ್ಲಿ ಅಂಗಡಿಗೆ ಬಂದಾಗ ಹೇಳಿದ್ರು ಹಿಂಗೈತಿ ಅಂತ ತಗೊಂಡೋಗಪ್ಪ ಅಂತಂದ್ರಿ. ಸೊ ಆಯ್ತಣ್ಣ ಅಂತ ತಗೊಂಡೋದೆ. 15 ದಿವಸದಲ್ಲಿ ಎಷ್ಟು ದಿನ ನಿಮ್ದು ಹಾಲು ವಾಪಸ್ ಬಂದಿದೆ? ಅಣ್ಣ 15 ದಿವಸದಲ್ಲಿ ಸ್ಟಾರ್ಟಿಂಗ್ ಒಂದು 2 ದಿನ ಅಷ್ಟು ವಾಪಸ್ ಬಂದಿದ್ದು. ಆಮೇಲೆ ವಾಪಸ್ ಬಂದಿಲ್ಲ ನನ್ನ ಹಾಲು. ಬಂದಿಲ್ಲ. ಆಮೇಲೆ ಡಿಗ್ರಿ ಇದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತಾ ಅಂದ್ರೆ ಒಂದೇ ಸಲ ರೈಸ್ ಆಗ್ಲಿಲ್ಲ. ಹಾಕ್ತಿದ್ದಂಗೆ ಜಾಸ್ತಿ ಆಗ್ತಾ ಬಂತು. ಸರಿ ಸರಿ. ಓಕೆ. ಅಂದ್ರೆ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಯ್ತು? ಇಲ್ಲ, ಭಾಳ ಚೆನ್ನಾಗಿದೆ ಅಣ್ಣ. ರೈತರು ನಂಬಿಕೆಯಿಂದ ಯೂಸ್ ಮಾಡ್ಬೋದು. ಹಾಲು ಹಿಂಡರ್, ಆಕಳ ಕಟ್ಟರ್ ಯಾರೇ ಇದ್ರು ಆರಾಮ್ ನಂಬಿಕೆಯಿಂದ ಯೂಸ್ ಮಾಡ್ಬೋದು. ಭಾಳ ಚೆನ್ನಾಗಿದೆ ಅಣ್ಣ. 4 ಜನಕ್ಕೆ ಹೇಳಿ ಅಣ್ಣ ನೀವು? ಇಲ್ಲ, ನಮ್ಮ ಡೈರಿಲಿ ನಮ್ಮ ಸೆಕ್ರೆಟರಿಗೂ ಮನೆ ತರಿಸ್ಕೊಟ್ಟಿದ್ದೀನಿ ಅಣ್ಣ ಇದನ್ನ. ನಿಮ್ಮ ಫ್ರೆಂಡ್ಸ್ ರಿಲೇಷನ್? ನಮ್ಮ ಸೆಕ್ರೆಟರಿ ಅವ್ರ ಮನೆ ಏನಾಗ್ತದೆ ಅಂತ ಕೇಳಿದ್ದಕ್ಕೆ ಇದು ಹಾಕಿದ್ದೀನಿ. ಮಿಲ್ಕ್ ಬೂಸ್ಟ್ ಅಂತ ಇದೆ, ಮೈಮಾ ಎಂಟರ್ಪ್ರೈಸಸ್ ಅಲ್ಲಿ ಸಿಗುತ್ತೆ, ತರ್ಸಾಕ್ರಿ ಅಂತ ಹೇಳಿದ್ದಕ್ಕೆ ಇಲ್ಲ ನೀವೇ ತರಿಸ್ಕೊಡ್ರಿ ಅಂದ್ರು. ಅದಕ್ಕೆ ನಾನೇ ತರ್ಸಾಕಿದ್ದೀನಿ. ನನ್ನ ನಂಬರ್ ಎಲ್ಲ ಬೇಕಾದ್ರೆ ಎಡಿಟ್ ಮಾಡಾಕ್ತೀನಿ. ವಿಡಿಯೋನ ನಿಮಗೆ ಕಳಿಸ್ತೀನಿ ವಾಟ್ಸಪ್ ಅಲ್ಲಿ. ಆಯ್ತು ಅಣ್ಣ. ಅದಕ್ಕೆ ನಾನು 10 ಜನಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಕಳ್ಸಕ್ಕೆ ಅಣ್ಣ. ಗ್ರೂಪಲ್ಲಿ ಹಾಕೋಣ. ಈಗ ಒಂದು ಬಕೆಟ್ ಕೊಡ್ತಾರೆ, 5 kg 10 kg ಅಂತಾರೆ, ತಗೊಂಡೋಗು 1800 2000 ಗಟ್ಟಲೆ ಹಾಕ್ತಾರಣ್ಣ. 550 ರೂಪಾಯಿ ಎಲ್ಲ ಹೋಗೋದೆಲ್ಲ ಬರುತ್ತೆ. ಒಂದು ಪ್ಯಾಕೆಟ್ ಯೂಸ್ ಮಾಡಕ್ಕೆ ನೋಡೋಕೆ ನಮಗೆ ತಮ್ಮ ಸಮಸ್ಯೆ ಏನಿದೆ ಅಣ್ಣ? ಈಗ ನಾನು ಆಕಳ ಕಟ್ಟಕಣ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ. ಒಂದ್ಸಲ ಡಾಕ್ಟರ್ ಬಂದ್ರೆ ನಿಮಗೆ ಚಾಲೆಂಜ್ ಮಾಡಿದ್ದೆ, ಏನು ಡಿಗ್ರಿ ಬಂದಿಲ್ಲ ಅಂತ ಅಂದ್ರೆ ದುಡ್ಡು ವಾಪಸ್ ಕೊಡ್ತೀನಿ ಅಂತ. ದುಡ್ಡು ವಾಪಸ್ ಕೊಡಕ್ಕೆ ನಾನು ರೆಡಿ ಇದ್ದೀನಿ. ಬೇಡ ಅಣ್ಣ, ನಮಗೆ ಇನ್ನೊಂದು ಪ್ಯಾಕೆಟ್ ಕೊಟ್ಬಿಡ್ರಣ, ದುಡ್ಡು ಕೊಡೋದಿದ್ರೆ ನೀವು. ಸರಿ, ಓಕೆ. ಇಷ್ಟು ಖುಷಿಯಾಗಿದ್ದಿರಲ್ಲ, ಸಾಕ್ಬಿಡಿ ಅಷ್ಟೇ. ಇಲ್ಲ ಅಣ್ಣ, ಭಾಳ ಚೆನ್ನಾಗಿದೆ. ರೈತರು ನಂಬಿಕೆಯಿಂದ ಯೂಸ್ ಮಾಡ್ಬೋದಣ್ಣ. ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಅಣ್ಣ.